ಮೈ ಚಾನಲ್ ಫ್ಲೈಯಿಂಗ್ ಕ್ರಿಶ್. ಇವತ್ತು ನಾನು ಮೈಸೂರು ಆರ್ ಟಿ ಒ ಆಫೀಸ್ ಇಲ್ಲಿ ಚಾಮರಾಜಪುರದಲ್ಲಿ ಇದೆಯಲ್ಲ, ಅಲ್ಲಿ ಮಹೇಶ್ ಪ್ರಸಾದ್ ಅನ್ನೋ ಹೋಟೆಲಿಗೆ ಬಂದಿದ್ದೀನಿ. ಸೊ ಬನ್ನಿ ಓನರ್ ಹತ್ರ ಮಾತಾಡೋಣಂತೆ, ಹಾಗೆ ಡಿಶಸ್ ಎಲ್ಲ ಟ್ರೈ ಮಾಡೋಣ. ಸೊ ಇಲ್ಲಿ ಮಹೇಶ್ ಪ್ರಸಾದ್ ಹೋಟೆಲ್ ಓನರ್ ಇದ್ದಾರೆ, ಮಾತಾಡೋಣ ಬನ್ನಿ. ಸರ್ ಎಷ್ಟು ವರ್ಷ ಹಳೇದು ಸರ್ ಇದು? ಓಪನ್ ಆಗಿರೋದೇ 2000 ಸೆಪ್ಟೆಂಬರ್ 6 ಇದೆ. ಹೌದಾ? ತುಂಬ ಫೇಮಸ್ ಆಗಿದೆ ಇಲ್ಲಿ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ, ನಿಮ್ಮದೇ ಫಸ್ಟ್ ಬಂತು ವೆಜ್ ರೆಸ್ಟೋರೆಂಟ್ ಅಂತ. ಇದು ರವಾ ದೋಸೆ ಟ್ರೈ ಮಾಡಿ ನೋಡೋಣ, ವಿತ್ ಚಟ್ನಿ ಟ್ರೈ ಮಾಡೋಣ ಮೊದಲು. ತುಂಬ ಚೆನ್ನಾಗಿದೆ ರವಾ ದೋಸೆ. ನನಗೆ ಚೋಲೆ ಭಟುರೆ ಮಾತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಚೋಲೆ ಭಟುರೆ. ಬೋಂಡಾ ಸೂಪು ಚೆನ್ನಾಗಿತ್ತು. ಸೊ ನಾನು ರವಾ ದೋಸೆ ಕಂಪ್ಲೀಟ್ ಮಾಡ್ತೀನಿ, ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಇಲ್ಲಿ ನೋಡಿ ಚೋಲೆ ಭಟುರೆ ಸೈಜ್ ನೋಡಿ, ಭಟುರೆ ಎಷ್ಟು ಫ್ಲಫಿ ಆಗಿದೆ, ದೊಡ್ಡದಿದೆ. ಮಸಾಲೆ ದೋಸೆ ಹಾಗೂ ರವಾ ದೋಸೆದು ಬಂದಿದೆ. ಇವತ್ತು ಟೇಬಲ್ ಫುಲ್ ಆಗಿಬಿಟ್ಟಿದೆ ಇವತ್ತು. ಸೊ ಮೊದಲು ನಾನು ಚೋಲೆ ಭಟುರೆ ಟ್ರೈ ಮಾಡಿದ್ದೀನಿ. ಇದು ಚೋಲೆದು ಗ್ರೇವಿ, ಇದು ಚಿಕ್ಕಾಗಿದೆ, ಚೆನ್ನಾಗಿದೆ. ಪಂಜಾಬಿ ಚೋಲೆ ಆಲ್ಮೋಸ್ಟ್ ನ್ಯೂ, ತುಂಬ ಚೆನ್ನಾಗಿದೆ ಟೇಸ್ಟು. ಬೋಂಡಾ ಸೂಪ್ ಆರ್ಡರ್ ಮಾಡಿದ್ದೀವಿ ಮಹೇಶ್ ಪ್ರಸಾದ್ ಹೋಟೆಲಲ್ಲಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಬೋಂಡಾ ಸೂಪ್ ಇದು, ನೋಡೋಣ ಬನ್ನಿ. ಬೋಂಡಾ ಸೂಪ್ ಯೂಶ್ವಲಿ ದಾಲ್ ಹಾಕಿರ್ತಾರೆ, ದಾಲ್ ಒಳಗಡೆ ಒಂದು ವಡೆ ಇರುತ್ತೆ. ಸೊ ನೋಡಿ, ಚೆನ್ನಾಗಿ ಇದು ಸೋಕ್ ಆಗಿದೆ ದಾಲಲ್ಲಿ. ಸೊ 1 ಸ್ಪೂನ್ ವಿತ್ ಬೋಂಡಾ ಆ್ಯಂಡ್ ಸೂಪ್. ತುಂಬ ಚೆನ್ನಾಗಿದೆ. ಕೊಬ್ಬರಿ ಮತ್ತು ಜಿಂಜರ್ದು ಒಳ್ಳೆ ಫ್ಲೇವರ್ ಇದೆ ಇದರಲ್ಲಿ. ಸಣ್ಣ ಪೀಸಸ್ ಕೊಬ್ಬರಿ ಹಾಕಿದ್ದಾರೆ. ಮತ್ತು ದಾಲ್ ಫ್ರೈ ಆರ್ಡರ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಚೆನ್ನಾಗಿತ್ತು. ಇಲ್ಲಿ ಐಟಮ್ಸ್ ಆರ್ಡರ್ ಮಾಡಿದ್ದು, ಬೋಂಡಾ ಸೂಪ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ರವಾ ದೋಸೆ ಆರ್ಡರ್ ಮಾಡಿದ್ದೆ, ಮತ್ತು ನಾವು ಟೀ ರೈಸು ದಾಲ್ ಫ್ರೈ ಆರ್ಡರ್ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಮತ್ತು ಚೋಲೆ ಭಟುರೆ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಫ್ಲಫಿ ಆಗಿತ್ತು. ಸೊ ಅಲ್ಟಿಮೇಟ್ಲಿ ಓವರ್ ಸ್ಯಾಟಿಸ್ಫೈಯಿಂಗ್ ಫುಡ್ ಇತ್ತು ಇಲ್ಲಿ. ಸೊ ಲಾಸ್ಟಲ್ಲಿ ಒಂದು ಕಾಫಿ, ಫಿಲ್ಟರ್ ಕಾಫಿ ಟೇಸ್ಟ್ ಮಾಡಿ ನೋಡೋಣ. ಪರ್ಫೆಕ್ಟ್ ಫಿಲ್ಟರ್ ಕಾಫಿ ಇದೆ ಇದು, ತುಂಬ ಚೆನ್ನಾಗಿತ್ತು. ನೀವು ಯಾವಾಗಲಾದರೂ ಮೈಸೂರಲ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಟ್ರೈ ಮಾಡಬೇಕು ಅಂತಂದರೆ ಮಹೇಶ್ ಪ್ರಸಾದ್ ಹೋಟೆಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ನೀವು ನನ್ನ ವೀಡಿಯೋಸ್ ಏನಾದ್ರು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ಲೈಯಿಂಗ್ ಕ್ರಿಶ್. ಹಾಗೆ ಕಮೆಂಟ್ಸು ಸಜೆಷನ್ಸ್ ಕೊಡಿ, ನನಗೆ ವೀಡಿಯೋ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಕಾಫಿ ಎಂಜಾಯ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.